ಎಲ್ಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಕಿರಣ್ ಕನ್ನಡಿಗ. ವಿಷಯ ಏನಪ್ಪ ಅಂದರೆ, ಇವತ್ತು ನಮ್ಮ ಕಂಪ್ನಿಲಿ ರಜೆ ಇತ್ತು. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡ್ತಾ ಕೂತಿರೋಕ್ಕಾದ್ರೆ ದೇವಸ್ಥಾನಕ್ಕಾದ್ರೂ ಹೋಗ್ಬರೋಣ ಅಂದ್ಕೊಂಡೆ. ಸೊ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇನ್ನೇನು ಹೋಗೋಣ ಅಂದ್ಕೊಂಡ್ಬಿಟ್ಟು ಇನ್ನೇನು ಹೊರಟ್ವಿ ಗಾಡಿ ತೊಗೊಂಡು. ಇನ್ನೇನು ಹೊರಡೋಣ ಅಂದ್ಬಿಟ್ಟು ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ಹಿಂಗೆ ಇನ್ನೇನು ನೆಂತೂರು ಸರ್ಕಲ್ ಹತ್ರ ಬಂದ್ವಿ. ಇಲ್ಲಿ ಎನಿ ಟೈಮ್ ಯಾವಾಗಲೂ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ಇವತ್ತು ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಆಕ್ಚುಲಿ ಇವತ್ತಿಲ್ಲ. ಎಲ್ಲ ರಾಂಗ್ ರೂಟ್ ಅಲ್ಲೇ ಕೊಡ್ತಾರೆ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಯಾರು ಮಾರೆ ಬಡ್ಡಿ ಮಗ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಿಗ್ಬೇಡಿ. ತಾತ कैसा लगा मेरा मजाक? ನಮ್ಮ ಮಂಗಳೂರು ಸಿಟಿಲಿ ಯಾವಾಗ್ಲೂ ಹಿಂಗೆ ಇರ್ಲಿ ಅಂತ ಬೇಡ್ಕೊಂತೀನಿ. ಯಾಕಂದ್ರೆ ಒಂದೊಂದ್ ಟೈಮಲ್ಲಿ ಆ ಟ್ರಾಫಿಕ್, ಸೌಂಡು, ವೆದರ್ ಅಂತೂ ಯಪ್ಪ ಬಿಸಿಲಲ್ಲಿ ಸತ್ತೇ ಹೋಗ್ಬಿಡ್ಬೇಕು ಆ ಮಟ್ಟಿಗಿರುತ್ತೆ. ಅವಶ್ಯಕ್ಕೆ ಸ್ಟ್ರೈಟ್ ಹೋದ್ರೆ ಕೇರಳ ರೂಟ್, ಇಲ್ಲಿ ಕೆಳಗಡೆ ಹೋದ್ರೆ ಬೆಂಗಳೂರು, ದಾವಣಗೆರೆ, ಚಿಕ್ಕಮಂಗ್ಳೂರು ಈ ಕಡೆ ರೂಟ್ ಹೋಗುತ್ತೆ ಗೈಸ್. ನಾವ್ ಇವಾಗ ಸ್ಟ್ರೈಟ್ ಹೋಗ್ಬೇಕು. ನೀವು ಕೊರಗಜ್ಜನ್ ಟೆಂಪಲ್ಗೆ ಹೋಗ್ಲೇಬೇಕು ಅಂದ್ರೆ ಇಲ್ಲಿ ಈ ಕಡೆ ಸೈಡ್ ಇಂದ ಬಂದ್ರೆ ಈ ಉಡುಪಿ ಸೈಡ್ ಇಂದ ಆ ಕಡೆ ಸ್ಟೇಟ್ ಬ್ಯಾಂಕ್ ಇಂದಲೂ ಹೋಗ್ಬೋದು. ಬಟ್ ಈ ಕಡೆ ಏನಾದ್ರು ಹೋಗ್ತೀವಪ್ಪ ಒಂದೇ ಇದ್ರಲ್ಲಿ ಅಲ್ಲಿಂದ ಡೈರೆಕ್ಟ್ ಬಂದ್ವಿ ಅಂದ್ರೆ ಹಿಂಗೆ ಬ್ರಿಡ್ಜ್ ಮೇಲೆ ಸ್ಟ್ರೈಟ್ ಹೋದ್ರು ಓಕೆ. ಇಲ್ಲಾಂದ್ರೆ ಅಲ್ಲಿ ಸ್ಟೇಟ್ ಬ್ಯಾಂಕು ಈ ಕಡೆಯಿಂದಲ್ಲ ಬಂದ್ರೆ ಈ ಬ್ರಿಡ್ಜ್ ಕೆಳಗೆ ಹೋಗ್ಬೇಕು. ಬೇರೆ ಎಲ್ಲೂ ಇದಿಲ್ಲ ಅನ್ಕೊಂತೀನಿ ನನಗೆ ಗೊತ್ತಿರೋ ಮಟ್ಟಿಗೆ. ಗಾಡಿ ಯಾಕೋ ತೇಲೋ ತರ ಫೀಲ್ ಆಗ್ತಿದ್ಯಲ್ಲ, ಮೋಸ್ಟ್ಲಿ ಆಡ್ತಿದ್ಯಾ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. A few moments later. ಅಣ್ಣ ಇಂಡಿಕೇಟರ್ ಇಲ್ಲ, ಎಂತದಿಲ್ಲ. ಆನೆ ನಡೆದಿದ್ದೇ ಇದಾರೆ, ನಂಗ್ತಾ ಇದಾರೆ. ಕಡೆ ಪ್ರಪಂಚ ಅಷ್ಟು ಗೊತ್ತಿರ್ಲಿಲ್ಲ. ಕಾಲೇಜ್ ಆಯ್ತು, ನಾವಾಯ್ತು, ಕ್ರಿಕೆಟ್ ಆಯ್ತು. ಇವಾಗ ಕಾಲೇಜ್ ಎಲ್ಲ ಮುಗ್ದಾದ್ಮೇಲೆ ಕೆಲ್ಸ, ಅದು ಪ್ರತಿಯೊಬ್ಬ ಹುಡುಗಾಗ್ಲಿ ಹುಡುಗಿ ಆಗ್ಲಿ ಎಲ್ಲದ್ರಲ್ಲೂ ಅದೇ ಹಣೆ ಬರೋ ಅನ್ಸುತ್ತೇನೆ. ಕೊಡೋದೇನು ಕುಂತದೆ ರಿಯಾಲಿಟಿ. ಯಾವಾಗ ಮುಗಿಯುತ್ತೋ ಅವಾಗ ಸ್ಟಾರ್ಟ್ ಆಗುತ್ತೆ ರಿಯಲ್ ಲೈಫು. ಹುಡುಕ್ಬೇಕು, ಫ್ಯಾಮಿಲಿ ನೋಡ್ಕೋಬೇಕು. ಇನ್ನು ಹುಡುಗರು ಲೈಫ್ ಅಂತೂ ನಾಯಿ ಜೀವನ. ಅವನಿಗೊಂದು ಕೆಲಸ ಸಿಗೋದಂತ ಎಲ್ಲ ಆಲ್ಮೋಸ್ಟ್ ಎಲ್ಲ 90% ದೇವಸ್ಥಾನಗಳು ಅಂತಾರ ನೋಡಿ. ದುಡ್ಡಿರೋರ್ಗೊಂದ್ ಕಡೆ, ದುಡ್ಡಿರೋರ್ಗೊಂದು ಸ್ಟ್ರೈಟ್ ನೇರ ದರ್ಶನ. ಇನ್ನ ಈ ಮಾಮೂಲಿ ಕೆಲವರೆಲ್ಲ ಇರ್ತಾರಲ್ವಾ, ಅವರಿಗೆಲ್ಲ ಲೈನಲ್ಲೇ ಬರಬೇಕು. ಎಲ್ಲ ಮುಗಿದ್ಮೇಲೆ 3 ಅವರ್ 4 ಅವರ್. ನಿಮ್ಮ ಹತ್ರ ದುಡ್ಡಿದೆ ಅನ್ಕೊಳ್ಳಿ, ಡೈರೆಕ್ಟ್ ಸೀದಾ ಹೋಗೋದು, ದೇವ್ರ ನೋಡ್ಕೊಳ್ಳೋದು, ಬರೋದು, ಇಷ್ಟೇ ನೋಡಿ. ಸೊ ದುಡ್ಡಿದು ಎಲ್ಲ ಟೈಮಲ್ಲೂ ದುಡ್ಡು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಏನೇ ಮಾಡಿ ಈ ಏಜಲ್ಲಿ, ದುಡಿಯೋ ಏಜಲ್ಲಿ ಹುಡುಗಿ ಅದು ಇದು ಅಂತೆಲ್ಲ ಸಮಥಿಂಗ್ ಎಲ್ಲ ಅದೆಲ್ಲ ಗೊತ್ತಿರುತ್ತೆ ಅನ್ಕೊಂತೀನಿ. ಅದೆಲ್ಲ ಬಿಟ್ಟು ದುಡ್ಡು ಕಡೆ ಫೋಕಸ್ ಮಾಡಿ. ಯಾಕಂದ್ರೆ ಲೈಫಲ್ಲಿ ಮುಂದೆ ನಮ್ಮ ಜೀವನ ಬೇಕು, ಎಲ್ಲ ಟೈಮಲ್ಲಿ ಎಲ್ಲ ಥರನೂ ಬೇಕು ಅಂದರೆ ನಮ್ಗೆ ದುಡ್ಡು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಹುಡುಗಿ ಇವತ್ತು ಬರ್ತಾರೆ, ನಾಳೆ ಹೋಗ್ತಾರೆ. ಯಾವ ಟೈಮಿಗೆ ನಿನ್ನ ಹತ್ರ ದುಡ್ಡಿದೆಯಾ ಅಂಥವ್ರು 1000 ಜನನೂ ಬರ್ತಾರೆ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಅವ್ರ ಬಗ್ಗೆನೂ ನಾನು ಫೀಲಾಗಿ ಮಾತಾಡ್ತಿಲ್ಲ. ಎಲ್ಲೋ ಒಬ್ಬರು ಇರ್ತಾರೆ, ಅದ್ರ ಬಗ್ಗೆ ಹೇಳಿದ್ದು. ದುಡ್ಡು ಮಾಡಿ, ನಮ್ಮ ಹೆಂಗ್ ಹುಡುಗರಿಗೆ ಹೇಳ್ತಾ ಇರೋದು, ಈ ಏಜಲ್ಲಿ ದುಡ್ಡು ಮಾಡಿದ್ರೆ ಎಲ್ಲರೂ ಬರ್ತಾರೆ, ಎಲ್ಲಾರನ್ನೂ ಸಿಗುತ್ತೆ. ಯಾವ್ದು ಬರೋದು ಬಸ್ಸು ಸುಸ್ತಾಗಿದೆ. ಒಂದು ಮದುವೆಗೆ ಹೋಗ್ತೀನಿ ಅಂದ್ರು, ಮದುವೆ ಮಾಡ್ಕೊತೀನಿ ಅಂದ್ರು ನಿನ್ನ ಹತ್ರ ಫಸ್ಟ್ ಕೇಳೋದವ್ರು ಇದ್ದಾನೆ, ದುಡ್ಡಿದೆಯಾ, ಏನು ಮಾಡಿದ್ರಿ. ಇದು ಹಲೋ ಫ್ರೆಂಡ್ಸ್, ಮಂಗಳೂರು ವಿಶ್ವವಿದ್ಯಾನಿಲಯ, ಮಂಗಳೂರು ಯೂನಿವರ್ಸಿಟಿ ಈ ಕಡೆನೇ ಇರೋದು. ಡೈರೆಕ್ಟ್ ಹೋದ್ರೆ ಕೇರಳ, ಈ ಕಡೆ ಹೋದ್ರೆ ಕೆಳಗಡೆ ತಗೊಂಡ್ರೆ ದೇವಸ್ಥಾನ, ಮತ್ತೆ ಮಂಗಳೂರು ವಿಶ್ವವಿದ್ಯಾನಿಲಯ ಇದೆಯಲ್ಲ ಆ ರೋಡ್ ಹೋಗುತ್ತಿದ್ದು. ಸೊ ಫೈನಲಿ ನೀವು ಇಲ್ಲಿ ಒಳಗಡೆ ತಗೋಬೇಕು. ಇಲ್ಲಿ ರೋಡ್ ಚೂರು ಹಾಳಾಗಿದೆ, ಪರವಾಗಿಲ್ಲ. ಆಯ್ತು, ಆಮೇಲೆ ಇದು ತೊಕ್ಕೋಟ್ ಗೈಸ್. ತೊಕ್ಕೋಟ್ ಹತ್ರ, ತೊಕ್ಕೋಟಿಂದ ಒಳಗಡೆ ತಗೋಬೇಕು ದೇರಳಕಟ್ಟೆ ರೋಟಿಗೆ. ಬಸ್ ನಿಂತಿದೆಯಲ್ಲ, ಇಲ್ಲಿ ಬಂದ್ರೆ ಡೈರೆಕ್ಟ್ ಅಕಸ್ಮಾತ್ ಬಸ್ಸಿನ. ಮತ್ತೆ ಇಲ್ಲಿದ್ದೆಲ್ಲ ಪವರ್ಫುಲ್ ಏನಂದ್ರೆ ಒಳಗಡೆ ಎಲ್ಲ ಕ್ಯಾಮ್ರಾ ಇಲ್ಲ, ಮತ್ತೆ ಲೈಟ್ಸ್ ಇಲ್ಲ.
ಹೊರಗಡೆ ಫೋಟೋಸೇ ತೆಗಿಯಂಗಿಲ್ಲ. ನೀವು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದ ಹತ್ರನೂ ಕ್ಯಾಮ್ರಾ, ಫೋಟೋಸು ಮತ್ತೆ ಎಲ್ಲ ಅಲೋ ಇದ್ರು ಈ ಒಂದು ದೇವಸ್ಥಾನದಲ್ಲಿ ಮಾತ್ರ. ಮತ್ತೆ ಬೇರೆ ಕಡೆ ಎಲ್ಲಿದೆಯೋ ನನಗಂತೂ ಗೊತ್ತಿಲ್ಲ, ಬಟ್ ನಾನು ನೋಡಿರೋ ಪ್ರಕಾರ ಇಲ್ಲಂತೂ ಎಲ್ಲೂ ಸಾಧ್ಯನೇ ಇಲ್ಲ ಅನ್ಕೊಂತೇನೆ. ಒಂದು ಲೈಟ್ ಆಗಿರ್ಲಿ, ನಿಮ್ಗೆ ತೋರಿಸ್ತೀನಿ ಬನ್ನಿ, ನಾನು ಒಳಗಡೆ ಲೈಟ್ ಆಗ್ಲಿ, ಒಂದು ಕ್ಯಾಮ್ರಾ ಆಗ್ಲಿ ಇಲ್ಲ. ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸತಿ ಕೋಲ ಇರುತ್ತೆ ಫ್ರೆಂಡ್ಸ್, ಮಸ್ತ್ ಆಗಿರುತ್ತೆ. ಮತ್ತೆ ಇಲ್ಲೇ ನಡೆಯುತ್ತೆ ಒಟ್ಟು 7 ದೇವರೆಲ್ಲ ಪ್ರಗಜ್ಜ ಅದೇ ಒಟ್ಟಿಗೆ ಒಂದು ಕೋಲ ಏನೋ ನಡೆಸೋದು ಒಂಥರ ಚೆನ್ನಾಗಿರುತ್ತೆ. ಕಡೆ ಹೋದ್ರೆ ಡೈರೆಕ್ಟ್ ಇದೆ ಮಂಗಳೂರು ಯೂನಿವರ್ಸಿಟಿದು. ಇಲ್ಲಿ ಕೊರಗಜ್ಜನ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಇಲ್ಲಿ ಹೋಗುವಾಗಲೇ ಇಲ್ಲೇ ಸಿಗುತ್ತೆ ಫ್ರೆಂಡ್ಸ್. ಇಲ್ಲೇ ಚಕ್ಕುಲಿ, ಬೀಡ ಮತ್ತೆ ಪ್ರತಿಯೊಂದು ನಿಮ್ಗೆ ಏನೇನ್ ಬೇಕು ಇಲ್ಲಿ ದೇವಸ್ಥಾನಕ್ಕೆ ತಗೊಂಡು ಹೋಗುವಂಥದ್ದು ಎಲ್ಲ ಇಲ್ಲೇ ಸಿಗುತ್ತೆ. ಮತ್ತೆ ಅಜ್ಜನಿಗೆ ತುಂಬಾ ಇಷ್ಟ ಅಂದ್ರೆ ಶೇಂದಿ ಮತ್ತೆ ಚಕ್ಕುಲಿ, ಬೀಡ. ಶೇಂದಿ ಇಷ್ಟ ತುಂಬಾ. ಆ್ಯಕ್ಚುಲಿ ನೀವು ನೋಡಿರ್ಬೋದು ಫ್ರೆಂಡ್ಸ್, ಕೊರಗಜ್ಜನ ಟೆಂಪಲ್ಗೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದಲೂ ಬಂದಿರ್ತಾರೆ. ತುಂಬ ಕಡೆಯಿಂದ ಅಂದರೆ ಬೇರೆ ಬೇರೆ ಕಡೆಯಿಂದ ತುಂಬ ದೊಡ್ಡ ದೊಡ್ಡ ಆ್ಯಕ್ಟರ್ಸು, ಕ್ರಿಕೆಟರ್ಸು ಎಲ್ಲ ಬಂದಿರ್ತಾರೆ. ನೀವು ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ ಅಷ್ಟು ಪವರ್ಫುಲ್ ಇರುತ್ತೆ. ಸೊ ಬರುವಾಗ ಯಾರೇ ಆಗಿರಲಿ ನೋಡಿ, ಚೆನ್ನಾಗಿರುತ್ತೆ ದೇವಸ್ಥಾನ. ನಾವು ಬಂದ್ವಿ, ಫೈನಲಿ ನಾವು ರೀಚ್ ಆದ್ವಿ ಕೊರಗಜ್ಜನ ಟೆಂಪಲ್ಗೆ. ನೋಡೋಣ, ಪಾರ್ಕಿಂಗ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಾರ್ಕಿಂಗ್ ಆ ಕಡೆನೂ ಇದೆ ಮತ್ತು ಒಳಗಡೆನೂ ಇದೆ. ಸೊ ನಾನು ಒಳಗಡೆ ತೊಗೊತಿದ್ದೀನಿ. ಆ್ಯಕ್ಚುಲಿ ಇದು ನಾನು ಹೇಳೋದಕ್ಕಿಂತ ಇಲ್ಲಿರೋರ ಹತ್ರನೇ ಕೇಳ್ಸೋಣ. ಇಲ್ಲಿ ಈ ಟೆಂಪಲ್ ಒಳಗಡೆ ವಿಡಿಯೋ ಮಾಡಿದರೆ ಏನಾಗುತ್ತೆ, ಏನೇನು ತೊಂದರೆ ಆಗುತ್ತೆ ಎಲ್ಲ ನಮಗಿಂತ ಮುಂಚೆ ಅವ್ರಿಗೆಲ್ಲ ಇಲ್ಲೇ ಲೋಕಲ್ ಇಡ್ಸಲ್ಲ, ಅಂದರೆ ಅವ್ರಿಗೆ ತುಂಬ ಗೊತ್ತಿರುತ್ತೆ. ಸೊ ಕೇಳಿ ನೋಡೋಣ ಬನ್ನಿ ಅವ್ರ ಆಂಟಿ ಹತ್ರ. ಅಲ್ಲೇ ಹಾಯ್ ಆಂಟಿ, ಬೀಡ ಇನ್ನು ಕೊರ್ಲೆ, ಬೀಡ ಚಕ್ಕುಲಿ ಕೊರ್ಲೆ ಆಂಟಿ. ಇದ್ರ ಬಗ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಆಂಟಿ ನೀವು? ಹಾಂ ಹಾಂ, ಅಂದ್ರೆ ಇಲ್ಲಿ ಒಳಗಡೆ ಎಲ್ಲ ಕ್ಯಾಮ್ರಾ ತಗೊಂಡೋದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ? ಹಾಂ 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 ಹಾಂ, ಹೌದು. ಹಾಂ ಗೊತ್ತಿತ್ತು ಅಲ್ಲ. ಹಾಂ ಅಲ್ಲ. ಹಾಂ ಹಾಗೆ. ಹಾಂ 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 ಅಲ್ಲ, ಹೌದು. ಸರಿ ಆಂಟಿ, ಥ್ಯಾಂಕ್ ಯು. ಬಾಯ್. ಓಕೆ, ಅವರು ಏನು ಹೇಳ್ತಿದ್ದಾರೆ ಅಂದರೆ, ಹೊರಗಡೆಯಿಂದ ಬೇಕಾದ್ರೆ ವೀಡಿಯೋ ಮಾಡ್ಬೋದು, ಒಳಗಡೆಯಿಂದ ವೀಡಿಯೋ ಆಗಲಿ ಫೋನ್ ಯೂಸ್ ಮಾಡೋದಾಗಲಿ ಮಾಡಿದರೆ ತುಂಬ ತೊಂದರೆ ಆಗ್ತವೆ. ಅಂದರೆ ಮೊಬೈಲ್ ಕಳೆದು ಹೋಗೋದಾಗಿರ್ಬೋದು, ಇಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಆಗಿರ್ಬೋದು, ಈ ಥರ ತುಂಬ ಪ್ರಾಬ್ಲಮ್ ಎಲ್ಲ ಬರ್ತವೆ. ಮತ್ತು ಹೋದ್ಸಲಿ ಯಾರೋ ಅವರು ಹೇಳಿರೋ ಥರ ಹೋದ್ಸತಿ ಯಾರೋ ಇದು ಮಾಡಿದ್ರು, ಮೊಬೈಲೆಲ್ಲ ಯೂಸ್ ಮಾಡ್ತಿರುವಾಗ ಕ್ಯಾಮ್ರಾ ಎಲ್ಲ ಹಿಡ್ದಿದ್ರು. ಅವ್ರು ಮಾತಾಡೋದಷ್ಟು ಕ್ಲಿಯರಾಗಿ ಕೇಳಿಸ್ಲಿಲ್ಲ, ಬಟ್ ಅದನ್ನು ಕ್ಲಿಯರಾಗಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕೇಳಿ ನೀವು, ಅವ್ರು ಹೇಳಿದ್ದೆಲ್ಲ ಅರ್ಥ ಆಗುತ್ತೆ. ಸೊ ಗೊತ್ತಿದ್ದು ಗೊತ್ತಿಲ್ಲದೇನೋ ವೀಡಿಯೋ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಒಳಗಡೆ. ಮತ್ತು ನೀವು ಅಬ್ಸರ್ವ್ ಮಾಡ್ಬೋದು, ಒಳಗಡೆ ಒಂದೇ ಒಂದು ಲೈಟ್ ಇಲ್ಲ. ನೀವು ಯೂಟ್ಯೂಬಲ್ಲಿ ಒಂದು ಸತಿ ನೋಡಿ, ಬೇರೆ ಕಡೆ ಏನಾದರೂ ಚೆಕ್ ಮಾಡಿಲ್ಲ ಗೂಗಲಲ್ಲಿ ನೋಡಿ, ಒಳಗಡೆ ಬೇರೆ ಬೇರೆ ಟೆಂಪಲಲ್ಲಿ ಲೈಟಿಂಗ್ಸು, ಡೆಕೋರೇಷನ್ ಎಲ್ಲ ಹಾಕಿರ್ತಾರೆ. ಬಟ್ ಇಲ್ಲಿ ಯಾವುದೇ ಥರ ಆ ಥರದ್ದು ಯಾವುದೇ ಥರ ಕಾಣಿಸಲ್ಲ ಇಲ್ಲಿ. ಅಷ್ಟು ದೇವ್ರದ್ದೊಂದು ಇದಿರುತ್ತೆ, ದೈವದ್ದು. ಸೊ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರಂತೂ ಈ ತಪ್ಪಂತೂ ಮಾಡೋಕ್ಕೆ ಹೋಗಬೇಡಿ. ದೇವಸ್ಥಾನದ ಎದುರುಗಡೆ ಒಳಗಡೆ ವೀಡಿಯೋ ಮಾಡೋದಾಗಲಿ ಬೇರೆ ಮತ್ತೊಂದು ಅದೆಲ್ಲ ಸುಮ್ಮನೆ ತುಂಬ ತಪ್ಪಾಗುತ್ತೆ ಅಂತ ಒಂದು ಹೇಳೋದವ್ರು ಹೇಳಿದ್ದು. ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಇನ್ನೂ ಒಂದು ಹೇಳ್ತಾರೆ ಅಂದರೆ, ಕೆಲವ್ರದ್ದು ಅದೇನಾದರೂ ಬೇಡ್ಕೊಂಡು ಹೋದರೆ ಕೆಲವ್ರದ್ದು ಆಗುತ್ತೆ, ಇನ್ನು ಕೆಲವರು ಸ್ವಲ್ಪ ಲೇಟ್ ಆದರೂ ಅದು ಆಗೋ ಚಾನ್ಸ್ ಇದೆ, ಬಟ್ ಒಂಚೂರು ಲೇಟ್ ಆಗ್ಬೋದು ಅನ್ನೋದೊಂದು ಅವ್ರು ಒಂದೊಂದು ಹೇಳ್ತಾರೆ.
ಸೊ ನೋಡಿದ್ರಲ್ಲ ಗಾಯ್ಸ್, ಇಷ್ಟೇ. ಇಲ್ಲೇ ಇದು ಒಳಗಡೆಯಿಂದ ಬಂದ್ರೆ ಇಲ್ಲೇ ದೇವಸ್ಥಾನ ಇದೆ. ಬಂದು ಯಾರು ಬೇಕಾದ್ರೂ ಬಂದು, ಅಂದ್ರೆ ಟೈಮಿಂಗ್ಸ್ ಇರುತ್ತೆ ಅನ್ಕೊಂತೀನಿ, ಮೋಸ್ಟ್ಲಿ ಒಂದು 6 o'clock ತನಕ ಓಪನ್ ಇರ್ಬೋದು ಅನ್ಸುತ್ತೆ. ಮತ್ತೆ ಗೊತ್ತಿಲ್ದಲೆ ತುಂಬಾ ದೂರದಿಂದ ಬಂದಿರ್ತೀರಾ, ಮತ್ತೆ ಒಳಗಡೆ ಎಲ್ಲ, ಯಾಕಂದ್ರೆ ನೈಟ್ ಹೊತ್ತಲ್ಲಿ ಅಲೋ ಇರಲ್ಲ ಈ ಟೆಂಪಲ್ ಒಳಗಡೆ. ಮತ್ತೆ ಇನ್ನೊಂದು ಇಲ್ಲೊಂದಿದೆ ಒಳಗಡೆ ರೂಟಲ್ಲಿ ಇನ್ನೊಂದು ದೇವಸ್ಥಾನ, ಅದು ಸೇಮ್. ಅದು ಒಂದು ಅಂದ್ರೆ ಯಾವ ತರ ಅಂದ್ರೆ, ಒಳಗಡೆ ನಿಮಗೆ ಒಳಗಡೆ ಇದೆಲ್ಲ ಕ್ಯಾಮ್ರಾ ತಗೊಂಡು ಹೋಗ್ಬೋದು, ಹಂಗೇನು ತೊಂದರೆ ಇಲ್ಲ. ಒಳಗಡೆ ಎಲ್ಲ ವಿಡಿಯೋನು ಮಾಡ್ಬೋದು, ಕ್ಯಾಮ್ರಾನು ತಗೋಬೋದು. ಬಟ್ ಇದ್ರೆ ಈ ದೇವಸ್ಥಾನದಲ್ಲಿ ಆ ಥರದ್ದೆಲ್ಲ ಅಲೋ ಇಲ್ಲ, ಯಾಕಂದ್ರೆ ಅಷ್ಟು ಪವರ್ ಇರುತ್ತೆ, ಅಷ್ಟು ಪವರ್ಫುಲ್ ಅಂತ ಹೇಳ್ತಾರೆ ಈ ಕಡೆ. ನೀವು ಹೇಳ್ದಂಗೆ ಅವ್ರ ಅಮ್ಮ ಹೇಳಿದ್ರು, ಒಳಗಡೆ ಎಲ್ಲ ಕ್ಯಾಮ್ರಾ ತಗೊಂಡೋದ್ರೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಮತ್ತೆ ಗೊತ್ತಿದ್ದು ತಗೊಂಡೋದ್ರೆ ತುಂಬಾ ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಈಗ ನೋಡಿ, ಯಾರೋ ಕೆಲವರು ಹೊರಗಡೆಯಿಂದ ಎಲ್ಲ ಬಂದಿರ್ತಾರೆ, ಈಗೇನೋ ನಾನು ನೋಡಿಲ್ಲ, ಇಲ್ಲಿ ಯಾರೋ ಅಕ್ಕಪಕ್ಕದವ್ರು ನೋಡಿರಲ್ಲ, ಒಂದ್ ಮಾಡೋಣ ಏನಾಗುತ್ತೆ ಅನ್ನೋದು ಒಂದು ಇದ್ ಮಾಡಿರ್ತಾರೆ. ನನ್ನ ಕಡೆಯಿಂದ ಹೇಳೋದಿಷ್ಟೇ, ಯಾಕಂದ್ರೆ ಗೊತ್ತಿಲ್ಲದೆ ಬರ್ತೀರಾ, ಮತ್ತೆ ಏನೋ ವಿಡಿಯೋನೋ ಫೋಟೋನೋ ತಗೊಂತೀರಾ, ಮತ್ತೆ ಸುಮ್ಮನೆ ನೀವು ಪ್ರಾಬ್ಲಮ್ ಅನುಭವಿಸ್ತೀರಾ. ಯಾವ್ದು ಗುರು ಇದು? 320D BMW ಮಸ್ತಾಗಿದೆ. ಆಯ್ತು, ಆಮೇಲೆ ಅವ್ರಿಗೆ ಇಲ್ಲಿ ಸ್ಟೇ ಆಗೋದಂತ ಏನಿಲ್ಲ. ಮತ್ತೆ ಇಲ್ಲಿ ಬೇಕಾದ್ರೆ ವಾಶ್ರೂಮು, ಮತ್ತೆ ಅದು ಬಿಟ್ರೆ ನಿಮಗೆ ಸ್ನಾನ ಮಾಡೋದು ಅದೆಲ್ಲ ಇದಿದೆ, ಇಲ್ಲೇ ಅಲೋ ಇದೆ. ಬೇಕಾದ್ರೆ ಅಲ್ಲೇ ನಾವು ಫಸ್ಟಿಗೆ ಪಾರ್ಕಿಂಗ್ ಅಂತ ತೋರಿಸಿದ್ನಲ್ಲ, ಅಲ್ಲೇ ಒಳಗಡೆನೆ ಇದೆ, ಅದೆಲ್ಲ ಬೇಕಾದ್ರೆ ಇದೆ. ಮತ್ತೆ ಇಲ್ಲಿ ಸ್ಟೇ ಆಗೋ ಅಂತದ್ದು ಹೊರಗಡೆ ಮಾಡ್ಬೋದು, ದೇವಸ್ಥಾನದ ಹತ್ರ ಎಲ್ಲೂ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಬೇರೆ ಗಾಡಿ ಇಲ್ಲೇ ನಿಂತಿದೆ. ಫೈನಲಿ ಕದ್ರಿ ಪಾರ್ಕ್ ರೀಚ್ ಆದ್ವಿ. ಇವಾಗ ಯಾರು ಕಾಣಿಸಲ್ಲ, ನಿಮಗೆ ಕಾಣಿಸೋದು ಏನಿದ್ರು ಸಂಜೆ ಟೈಮ್, ಯಾಕಂದ್ರೆ ಇವಾಗೆಲ್ಲ ಕಾಲೇಜು ಅದು ಇದು ಎಲ್ಲ ಕಡೆ ಹೋಗಿರ್ತಾರೆ, ಫುಲ್ ಖಾಲಿ ಹೊಡಿತಿದೆ. ಒಳಗಡೆ ಇರ್ಬೋದು ಮೋಸ್ಟ್ಲಿ. ನೋಡಿ ಇಲ್ಲೊಂದೆರಡು ಇದಾವೆ, ಈಗ ರೀಸೆಂಟ್ ಆಗಿ ಬಂದಿರೋ. ಇನ್ನ ಬರ್ಬೇಕಷ್ಟೆ, ಒಂದಿನ ಬರೋಣ ಇಲ್ಲಿಗೂ, ತೋರಿಸ್ತೀನಿ ಈವ್ನಿಂಗ್ ಟೈಮಲ್ಲಿ ಬಂದು ವ್ಯೂಸ್ ಹೆಂಗಿರುತ್ತೆ ಅನ್ನೋದು. ನೀವು ಬೇರೆನ ತಿಳ್ಕೊಬಿಡಿ ಗುರು. ಸೊ ಫೈನಲಿ ಏನು ಹೇಳೋದೇನಪ್ಪ ಅಂದರೆ, ಎಲ್ಲರೂ ಯಾವಾಗಾದರೂ ಒಂದು ಸತಿ ಏನಾದರೂ ಆ ದೇವಸ್ಥಾನಕ್ಕೆ ಒಂದು ಸತಿ ವಿಸಿಟ್ ಕೊಡಿ ಅಂತ ಹೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ಕಿರಣ್ ಕನ್ನಡಿಗ ಇಲ್ಲಿಗೆ ನನ್ನ ಮಿನಿ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.